ತುಂಬಾ ಖುಷಿ ಆಯ್ತು ಅಣ್ಣ, ಎಲ್ಲರೂ ಕೇಳಿಸ್ಕೊಳ್ಳಿ ಅಣ್ಣ. ತುಂಬಾ ಖುಷಿ ತುಂಬಾ ಜ್ವರ ಇದೆ, ಅಷ್ಟು ಜ್ವರ ಇದ್ರು ತಲೆನೋವು ಎಲ್ಲ ಹಿಂದೆ ಹೋಗ್ತದೆ. ಅಷ್ಟು ಜ್ವರ ಇದ್ರು ತಲೆನೋವು ಇದ್ರು ಯಾಕೆ ಬಂದು ನೋಡಿದೆ ಅಂದ್ರೆ ಅಣ್ಣಗೋಸ್ಕರ, ಅಣ್ಣ ಅಂದ್ರೆ ಅಷ್ಟು ಇಷ್ಟ, ಅಣ್ಣಗೋಸ್ಕರ ಬಂದು ನೋಡಿದೆ. ನಮ್ಮ ಸ್ಟೈಲಲ್ಲಿ ಹೋಗ್ಬೇಡ ಇದೊಂದು ಎಲ್ಲ ಕಡೆ ಹೇಳಿದ್ದೀನಿ, ಬಟ್ ಎಲ್ಲ ಅಭಿಮಾನಿಗಳಿಗೂ ಇದು ಇಷ್ಟ. ಅದು ಫಸ್ಟ್ ಡೈಲಾಗ್ ಅದನ್ನ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಾ? ಓಕೆನಾ ಅಣ್ಣ? ಧ್ರುವಣ್ಣನ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಧ್ರುವಣ್ಣನ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಅರೆ ನಮ್ಮ ಧ್ರುವಣ್ಣ ಯಾವತ್ತಿದ್ರು ಆಂಜನೇಯ ಸ್ವಾಮಿ ಭಕ್ತ. ಒಂದೊಂದು ಮಾತು ಹೇಳ್ತೀನಿ ನೋಡಿ ಅಣ್ಣ. ಕೆಪಾಸಿಟಿ ಇಲ್ದವ್ರು ಕುಡಿತಾನೆ ಟಿನ್ನು, ಕೆಪಾಸಿಟಿ ಇಲ್ದವ್ರು ಕುಡಿತಾನೆ ಟಿನ್ನು. ಎಷ್ಟೇ ಕೆಪಾಸಿಟಿ ಇದ್ರು ಒಂದೇ ಎಟ್ಟಿಗೆ ಬಿಟ್ಬಿಡುತ್ತೆ ಮಾರ್ಕ್ ಟಿನ್ನು. ಒಂದೊಂದು ಧ್ರುವಣ್ಣನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು. ಎಲ್ಲರೂ ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು, ಎಲ್ಲರೂ ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು. ಆದರೆ ನಮ್ಮ ಧ್ರುವಣ್ಣಂದು ಮಾತ್ರ ಮಗು ತರ ಮನ್ಸು. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ ಅಣ್ಣ. ನಮ್ಮ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಅವರು ಅಣ್ಣ, ನಮ್ಮ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಅವ್ರು ಆಗ್ತಾವ್ರೆ ಡರ್ರು. ನಮ್ಮ ಧ್ರುವಣ್ಣನ ನೋಡಿ ಪಕ್ಕದ ಇಂಡಸ್ಟ್ರಿ ಆಗ್ತಾವ್ರೆ ಡರ್ರು. ಯಾಕಂದ್ರೆ ಎಲ್ಲರಿಗೂ ಎಲ್ಲ ನೋಡಿರೋದು ಮಾರ್ಟಿನ್ ಟ್ರೈಲರ್. ಒಂದೇ ಮಾತು ಹೇಳೋದು, ಎಲ್ಲರೂ ಬಂದು ಮಸ್ತ ಸಿನಿಮಾ ಎಲ್ಲ ಇದೆಲ್ಲ ಹೆಂಗಿರುತ್ತೆ ಅಂದ್ರೆ ಯಾವುದೋ ಇಂಗ್ಲೀಷ್ ಸಿನಿಮಾ ನಮ್ಮ ಭಾಷೆ ಎಷ್ಟು ಪ್ರೀತಿ ಇರುತ್ತೆ ಅಂದ್ರೆ ಇಂಗ್ಲೀಷ್ ಸಿನಿಮಾ ನೋಡ್ತಿರೋರು ಬಟ್ ಟ್ರೈಲರ್ ನೋಡಿ ಸಾಕು ಖುಷಿ ಆಗ್ಬಿಡ್ತಾರೆ. ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಕ್ವಾಲಿಟಿ ಆ ಥರ ಆ್ಯಕ್ಷನ್ ಅಪ್ಪ 13 ಲ್ಯಾಂಗ್ವೇಜ್ ಬೆಂಕಿ. ಇದೊಂದು ಹೇಳ್ತೀನಿ ನೋಡಿ, ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ. ಏನಾದ್ರು ತಪ್ಪು ಮಾಡಿದ್ರೆ ಪೊಲೀಸವ್ರ ಹತ್ರ ಆಗ್ಬಿಡ್ತೀವಿ ಬಂದು, ಏನಾದ್ರು ತಪ್ಪು ಮಾಡಿದ್ರೆ ಪೊಲೀಸವ್ರ ಹತ್ರ ಆಗ್ಬಿಡ್ತೀವಿ ಬಂದು. ಆದರೆ ಮಾರ್ಟಿನ್ ಟ್ರೈಲರ್ ಮಾತ್ರ ಚಿಂದಿ. ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಎಲ್ಲರೂ ನಾಳೆ ನೋಡಿ. ಒಂದೇ ಮಾತಾಡೋದು, 5:55ಕ್ಕೆ ನಾಳೆ ನೆಕ್ಸ್ಟ್ ಲೆವೆಲ್. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬೈ, ನೆಕ್ಸ್ಟ್ ಲೆವೆಲ್ ಪ್ರತಿಯೊಬ್ಬರು ನೋಡಿ ಬೈ. ಏನೇ ಆದರೂ ಕೊನೆಗೆ ಒಂದೇ ಮಾತು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಬೆಳೆಸಬೇಕು, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಈ ಸಿನಿಮಾ ಮಾತ್ರ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಎಲ್ಲರೂ ಬೆಳೆಸಬೇಕು. ಜೈ ಕನ್ನಡ ಮತ್ತು ಜೈ ಹಿಂದ್. ಥ್ಯಾಂಕ್ ಯು.